ನಾವೀಗ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಏನು ಬೆಳಲ್ಗೆರೆ ಗ್ರಾಮ ಇದೆ. ಗ್ರಾಮದ ಒಂದು ದೇವಸ್ಥಾನ ಬೀರಲಿಂಗೇಶ್ವರ ದೇವಸ್ಥಾನ ಸಮ್ಮುಖದಲ್ಲಿದ್ದೀವಿ. ನಿನ್ನೆ ರಾತ್ರಿ ಇದೇ ಒಂದು ದೇವಸ್ಥಾನದಲ್ಲಿ ಒಂದು ಅಹಿತಕರ ಘಟನೆ ನಡೆದು. ಕಾರಣ ಅಂತಂದರೆ ಅಜ್ಜಿ ಹಬ್ಬ ಇತ್ತು. ಆ ವೇಳೆಯಲ್ಲಿ ದಲಿತ ಹುಡುಗ ಒಬ್ಬ ಯುವಕಲ್ಲಿ ಪ್ರವೇಶ ಮಾಡಿದೆ ಅಂತಕ್ಕಂಥದ್ದು ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು. ಗ್ರಾಮದಲ್ಲಿ ಒಂದು ರೀತಿಯಾದ ಬಿಗುವಿನ ವಾತಾವರಣ ಉಂಟಾಗಿರ್ತಕ್ಕಂಥದ್ದು. ಈ ಪ್ರಾಂಗಣಕ್ಕೆ ಬಂದು ಆ ಗಂಟೆ ಬಾರಿಸಿದೆ ಅಂತಕ್ಕಂಥದ್ದು. ಇದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವಿಡಿಯೋಗಳು ವೈರಲ್ ಆಗಿದ್ದು. ಹೀಗಾಗಿ ಒಬ್ಬರಿಗೊಬ್ಬರು ಹಿಂಗಾಗಿ ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಘಟನೆಯಲ್ಲಿ ಒಂದು 5 ರಿಂದ 6 ಜನಕ್ಕೆ ಗಾಯ ಆಗಿರ್ತಕ್ಕಂಥದ್ದು. ಅವ್ರನ್ನ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಎರಡೂ ಕಡೆಯಿಂದ ಈ ಕಡೆ ಒಂದು ದಲಿತ ಸಮಾಜ ಮತ್ತು ಇನ್ನು ಈ ಕಡೆಯಿಂದ ಸವರ್ಣೀಯರ ಒಂದು ಎರಡೂ ಕಡೆ ಒಂದು ಪ್ರಮುಖರನ್ನು ಕರೆಸಿ ದೇವಸ್ಥಾನದಲ್ಲಿ ಮಂಗಳಾರತಿಯನ್ನು ಮಾಡಿ ಗ್ರಾಮದಲ್ಲಿ ಯಾವುದೇ ರೀತಿಯಾದ ಮತ್ತೆ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಒಂದು 100 ರಿಂದ 150 ಜನರ ವಿರುದ್ಧ ಅವರು ಒಂದು ಪ್ರಕರಣವನ್ನು ಈಗಾಗಲೇ FIR ಅನ್ನು ಮಾಡಿಸಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಯಾವುದೇ ಈವರೆಗೂ ಕೂಡ ಯಾವುದೇ ಆರೋಪಿಗಳನ್ನಾಗಲಿ ಯಾವುದೇ ವ್ಯಕ್ತಿಗಳನ್ನಾಗಲಿ ಬಂಧಿಸಿಲ್ಲ. ಆದರೆ ಗ್ರಾಮದಲ್ಲಿ ಒಂದು ರೀತಿಯಾದ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಎಂಬ ದೃಷ್ಟಿಯಿಂದ ಎರಡೂ ಕಡೆ ಅವ್ರನ್ನ ಕರೆಸಿ ದೇವಸ್ಥಾನದಲ್ಲಿ ಒಂದು ಮಂಗಳಾರತಿಯನ್ನು ಮಾಡಿಸಿರ್ತಕ್ಕಂಥದ್ದು ಮತ್ತು ಪರಸ್ಪರ ಎರಡೂ ಕಡೆಯಿಂದ ಮಾತನಾಡಿ ಯಾವುದೇ ರೀತಿಯಾದ ಒಂದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥ ಒಂದು ಕ್ರಮವನ್ನು ಎರಡೂ ಕಡೆಯಿಂದ ತೆಗೆದುಕೊಳ್ಬಾರ್ದು ಎಂಬತಕ್ಕಂಥ ಸೂಚನೆಯನ್ನು SP ಮತ್ತು DC ನೀಡಿರ್ತಕ್ಕಂಥದ್ದು. ಈಗ ಗ್ರಾಮದಲ್ಲಿ ಕೂಡ ಒಂದು DR ವ್ಯಾನ್ ಆಗಿರ್ಬೋದು ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ದೇವಸ್ಥಾನಕ್ಕೆ ಒಂದು ದಲಿತ ಯುವಕ ಪ್ರವೇಶ ಮಾಡಿದೆ ಎಂಬತಕ್ಕಂಥ ಘರ್ಷಣೆ ನಡೆದಿತ್ತು. ಅದರಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಇದೆ. ಅದು ತಿಳಿಗೊಳಿಸುವಂಥ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ. ಎರಡೂ ಕಡೆ ಒಂದು ಪ್ರಮುಖರನ್ನು ಕರೆಸಿ ನಿರಂತರವಾಗಿ ಸಭೆಯನ್ನು ನಡೆಸ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲದ ರೀತಿಯಲ್ಲಿ ಗ್ರಾಮದ ಪ್ರಮುಖರನ್ನು ಮಾತುಕತೆ ಮೂಲಕ ಈ ವಿವಾದವನ್ನು ಬಗೆಹರಿಸಲಿಕ್ಕೆ ಜಿಲ್ಲಾಡಳಿತ ಒಂದು ಶತಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಬೆಳಲ್ಗೆರೆಯಿಂದ ಕ್ಯಾಮರಾಮನ್ ಶಾಂತಕುಮಾರ್ ಒಂದಿಗೆ ಬಸವರಾಜ ದೊಡ್ಡಮನಿ TV9 ದಾವಣಗೆರೆ.